ಏನು ಆಪರೇಷನ್ ಕಮಲ ವಿರೋಧಿಸಿ ಪ್ರತಿಭಟನೆ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರೋದ್ರಿಂದಾಗಿ ಬಿಜೆಪಿ ಆಫೀಸ್ ಬಳಿ ಕೂಡ ಈಗ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ನಾವು ಗಮನಿಸ್ತಾ ಇದ್ದೀವಿ. ಮಲ್ಲೇಶ್ವರಂನ ಬಿಜೆಪಿ ಆಫೀಸ್ ಅಲ್ಲೂ ಕೂಡ ಈಗ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಬಿಜೆಪಿ ಕಚೇರಿಗೆ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚು ಮಾಡಲಾಗಿದೆ. ಸಾಮಾನ್ಯವಾಗಿ ಕಮ್ಮಿ ಇರ್ತಾರೆ ಪೊಲೀಸು, ಈಗ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ್ ಭವನ್ ರಾಜ್ಯ ಬಿಜೆಪಿಯ ಮುಖ್ಯಾಲಯ, ಅಲ್ಲಿ ಪೊಲೀಸ್ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ. ಏನು ಆಪರೇಷನ್ ಕಮಲ ವಿರೋಧಿಸಿ ಏನು ಬಿಜೆಪಿ ದೋಸ್ತಿಗಳನ್ನು ಮಕಡೆ ಮಲಗಿಸೋಕೆ ಮುಂದಾಗ್ತಾ ಇದೆ, ಇದನ್ನು ವಿರೋಧಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿಸುವಂಥ ಚಾನ್ಸಸ್ ಕೂಡ ಇರೋದ್ರಿಂದಾಗಿ ಅಲ್ಲಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. ಯಾವುದೇ ರೀತಿ ಅನಾಹುತ ಆಗಬಾರ್ದು, ಪರಿಸ್ಥಿತಿ ಕೈ ಮೀರಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯೆಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಆಫೀಸ್ ಬಳಿ ಕೂಡ ಈಗ ಪೊಲೀಸ್ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ ಅನ್ನುವಂಥ ವಿಚಾರ. ಪ್ರತಿಭಟನೆ ಆದರೆ ಆ ಸಂದರ್ಭದಲ್ಲಿ ಏನು ಕೂಡ ಅಶಾಂತಿಗೆ ಕಾರಣ ಆಗುವಂಥ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಮಲ್ಲೇಶ್ವರಂನ ಬಿಜೆಪಿ ಆಫೀಸ್. ಈ ರೀತಿಯಾಗಿ ಎರಡೂ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಗಳಿಂದಲೂ ಕೂಡ ಉಳಿಸ್ಕೊಳ್ಳಲಿಕ್ಕೆ ಬೀಳಿಸೋಕ್ಕೆ ನಿರಂತರ ಪ್ರಯತ್ನಗಳು ನಡೀತಾನೇ ಇದೆ. ಹೇಗಾದರೂ ಮಾಡಿ ಸರ್ಕಾರವನ್ನು ಬೀಳಿಸಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಬಿಜೆಪಿ ನಿರತವಾಗಿದ್ದರೆ, ಮತ್ತೊಂದು ಕಡೆ ಹೇಗಾದರೂ ಮಾಡಿ ಸರ್ಕಾರನ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಮತ್ತು JDS ನಿರತವಾಗಿರುವಂಥದ್ದು. ಹೀಗಾಗಿ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಎಲ್ಲಕ್ಕಿಂತ ಬಹಳ ಆಶ್ಚರ್ಯದ ವಿಚಾರ ಅಂತ ಹೇಳಿದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಇನ್ನೂ ಯಾಕೆ ತನ್ನೆಲ್ಲ ಶಾಸಕರನ್ನು ಒಂದು ಕಡೆ ಸೇರಿಸಿಲ್ಲ? ರೆಸಾರ್ಟ್ಗೆ ಕರ್ಕೊಂಬಂದು ಇಷ್ಟೊತ್ತಿ ಕೂರಿಸ್ಬೇಕಾಗಿತ್ತಲ್ಲ ಸಾಮಾನ್ಯವಾಗಿ ಈ ಥರದ್ದೆಲ್ಲ ಬೆಳವಣಿಗೆಗಳಾದಾಗ. ಇನ್ನೂ ಕೂಡ ಯಾಕೆ ಈ ಕೆಲಸವನ್ನು ಕಾಂಗ್ರೆಸ್ ಮಾಡಿಲ್ಲ ಅನ್ನೋಂಥದ್ದೇ ಬಹಳ ಅನುಮಾನಕ್ಕೆ ಕಾರಣ ಆಗುವಂಥ ವಿಚಾರ. ಯಾಕಂತ ಹೇಳಿದ್ರೆ ಈ ಥರದ್ದು ಸಣ್ಣ ಡೆವಲಪ್ಮೆಂಟ್ ಆದರೂ ಕೂಡ ಕೂಡಲೇ ಶಾಸಕರನ್ನೆಲ್ಲ ತಂದು ರೆಸಾರ್ಟ್ನಲ್ಲಿ ಹಾಕ್ಕೊಂಡು ಅವ್ರನ್ನ ಭದ್ರ ಮಾಡ್ಕೊಳ್ಳೋಂಥ ಕೆಲಸವನ್ನು ಈ ಹಿಂದೆ ಕಾಂಗ್ರೆಸ್ ಮಾಡಿತ್ತು, ಅದನ್ನು ಗಮನಿಸಿದ್ವಿ ನಾವು. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡೋಕ್ಕೆ ಅಲ್ಲಿ BJP ಏನಾದ್ರು ಶಾಸಕರನ್ನು ಮನಸ್ಸು ಚೇಂಜ್ ಮಾಡಿಸ್ಬಿಡುತ್ತೆ, ಅವ್ರನ್ನ ಶಾಸಕರನ್ನು ಹೈಜಾಕ್ ಮಾಡುತ್ತೆ ಅಂಥೇಳಿ ಗುಜರಾತ್ ಶಾಸಕರನ್ನ ಕರ್ನಾಟಕಕ್ಕೆ ತಂದಿಟ್ಟು DK ಶಿವಕುಮಾರ್ ಕಾವಲು ಕಾದಿದ್ರು. ಅದಾದ ನಂತರ ವಿಶ್ವಾಸಮತ ಟೈಮಲ್ಲೂ ಅಷ್ಟೇ, ಬೇರೆ ಬೇರೆ ಟೈಮಲ್ಲಿ ಅವಶ್ಯಕತೆ ಬಿದ್ದಾಗಲೆಲ್ಲ ಇದೇ DKಶಿ ಮುಂದೆ ನಿಂತು ಎಲ್ಲರನ್ನ ಕೂಡ ಗೂಡು ಭದ್ರ ಮಾಡುವ ಕೆಲಸವನ್ನು DK ಶಿವಕುಮಾರ್ ಮಾಡಿದರು. ಆದರೆ ಈಗ ಸರ್ಕಾರ ಬೀಳಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ರೂ ಕೂಡ ಯಾಕೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ. ಈಗ ಕಾಂಗ್ರೆಸ್ ಈಗ ಪ್ರತಿಭಟನೆಯ ತಂತ್ರಕ್ಕೆ ಮೊರೆ ಹೋಗಿದೆ. ಎಲ್ಲ ಕಡೆ BJP ಆಫೀಸ್ ಆಗಿರ್ಬೋದು, ಅಥವಾ ಯಡಿಯೂರಪ್ಪನವರ ಮನೆ ಆಗಿರ್ಬೋದು, ಅಥವಾ ಶಾಸಕರುಗಳ ಮನೆ ಆಗಿರ್ಬೋದು, ಕ್ಷೇತ್ರ ಎಲ್ಲ ಕಡೆ ಪ್ರತಿಭಟನೆಯ ಮೂಲಕ ಒತ್ತಡವನ್ನು ಬಿಲ್ಡ್ ಮಾಡುವಂತಹ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ BJP ಆಫೀಸ್ ಬಳಿ ಕೂಡ ಯಾವುದೇ ಕ್ಷಣದಲ್ಲಿ ಪ್ರತಿಭಟನೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಈಗ ಒದಗಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ BJP ಆಫೀಸ್ ಬಳಿ ಕೂಡ ಬಂದೋಬಸ್ತನ್ನು ಜಾಸ್ತಿ ಮಾಡಲಾಗಿದೆ. ಅಂದರೆ ಇಲ್ಲಿ ಪ್ರತಿಭಟನೆ ಆದಾಗ ಏನು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅನ್ಸುತ್ತೆ. ಖಂಡಿತವಾಗಿಯೂ ಕೂಡ ಅಮರ್ ಪ್ರಸಾದ್, ರಾಜ್ಯ ಬಿಜೆಪಿ ಕಚೇರಿ ಮುಂದುಗಡೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಪೊಲೀಸ್ ಇಲಾಖೆ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಕಚೇರಿ ಮುಂದೆ ಕೂಡ ಇಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿರುವಂತದ್ದು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕರುಗಳ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿರುವಂತಹ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಮತ್ತು ಬೆಂಗಳೂರಿನಲ್ಲೂ ಕೂಡ ಶಾಸಕ ಅಶ್ವತ್ಥ ನಾರಾಯಣ ಅವರ ಕಚೇರಿ ಮುಂದೆ ಕೂಡ ಕಾಂಗ್ರೆಸ್ ಹಾಗೂ JDS ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೀಬಹುದು ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಪೊಲೀಸ್ ಇಲಾಖೆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಬಿಜೆಪಿ ಕಚೇರಿಗೆ ಒಂದು KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾರೆ ಅನ್ನುವಂತ ಒಂದು ಮಾಹಿತಿ ಮಾತ್ರ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಾಗಿ ಬಂದು ಪ್ರತಿಭಟನೆ ನಡೆಸಿದ್ರೆ ಕಚೇರಿಗೆ ಹಾನಿ ಉಂಟು ಮಾಡುವಂತದ್ದು ಅಥವಾ ಇನ್ನಿತರ ನಷ್ಟ ಉಂಟಾಗುವಂತಹ ಒಂದು ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಬೆಂಗಳೂರಿನ ನಿವಾಸಕ್ಕೂ ಕೂಡ CR ಪೊಲೀಸ್ ತುಕಡಿಯನ್ನು ನಿಯೋಜನೆ ಮಾಡಲಾಗಿದ್ರೆ ರಾಜ್ಯ ಬಿಜೆಪಿ ಕಚೇರಿ ಕೂಡ ಈಗ KSRP ತುಕಡಿಯನ್ನು ನಿಯೋಜನೆ ಮಾಡುವ ಮೂಲಕ ಭದ್ರತಾ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕಿರಣ್.